ನಮಸ್ತೆ ಎಲ್ಲರಿಗೂ ವಿಶಾಲು ರೆಸಿಪಿಗೆ ಸ್ವಾಗತ. ನಾನು ಇವತ್ತು ಉಳಿದಿರುವಂತಹ ಅವಲಕ್ಕಿಯಿಂದ ಟೇಸ್ಟಿಯಾಗಿರುವಂತಹ ಪಕೋಡ ಅಥವಾ ಅಂಬೋಡಿನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಅಂದ್ಕೊಂಡೇ ಇರಲ್ಲ ಈ ರೀತಿ ಟೇಸ್ಟಿಯಾಗಿ ಮಾಡ್ಕೋಬೋದಂತ. ಬನ್ನಿ ಯಾವ ಥರ ಮಾಡೋದಂತ ನೋಡೋಣ. ಇವಾಗ ನೋಡಿ ಇಷ್ಟು ಅವಲಕ್ಕಿ ಉಳಿದಿವೆ, ಮಾಡಿರುವಂಥ ಅವಲಕ್ಕಿ ಉಳಿದಿವೆ. ಇವಾಗ ಜಾರಿಗೆ ಹಾಕಿದ್ದೀನಿ ನೋಡಿ. ಇದಿಷ್ಟನ್ನು ಇದರಲ್ಲಿ 2 ಬ್ಯಾಚನ್ನು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಜೀರಿಗೆ 2 ಟೀ ಸ್ಪೂನ್, ಹಸಿಮೆಣಸಿಕಾಯಿ ಒಂದು 6ರಿಂದ 7, ಶುಂಠಿ ಅರ್ಧ ಇಂಚು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು, ಹಾಗೆ ರುಬ್ಬಕ್ಕೆ ಹೋಗ್ಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ತುಂಬ ಸಣ್ಣೇನು ಬೇಡ, ಸ್ವಲ್ಪ ನೀರನ್ನು ಹಾಕ್ಕೊಂಡು ತುಂಬ ತೆಳ್ಳಗೆ ರುಬ್ಬೋದು ಬೇಡ. ನೋಡಿ ಇವಾಗ 2 ಬ್ಯಾಚನ್ನು ರುಬ್ಬಿ ತೊಗೊಂಡಿದ್ದೀನಿ ನೋಡಿ. ಈ ಥರ ಮಾಡ್ಕೋಬೇಕು. ತುಂಬ ಸಣ್ಣೇನು ಬೇಡ, ಈ ಥರ ಮಾಡ್ಕೊಳ್ಳಿ ನೋಡಿ. ಈ ಥರ ಅವಲಕ್ಕಿ ಇರಬೇಕದು, ಆ ಥರ ರುಬ್ಕೋಬೇಕು. ಇದು ಕರೆಕ್ಟಾಗಿದೆ. ಇವಾಗ ನಾನು 4 ಈರುಳ್ಳಿನ ಉದ್ದಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಕೊತ್ತಂಬರಿ, 1 ಬೌಲ್ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇವಾಗ 2 ಟೀ ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. 2ರಿಂದ 3 ಟೀ ಸ್ಪೂನು. ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಹಾಕಿ ಎಕ್ಸ್ಟ್ರಾ ನೀರನ್ನು ಹಾಕಬಾರ್ದು, ಹಾಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಎಕ್ಸ್ಟ್ರಾ ಮನೆಯಲ್ಲಿ ಅವಲಕ್ಕಿ ಉಳಿದಾಗ ಈ ಥರ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ, ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಕೂಡ. ನೋಡಿ ಈ ಹದದಲ್ಲಿರಬೇಕು. ತುಂಬ ತೆಳುವಾಗಿ ಮಾಡ್ಕೋಬಾರ್ದು, ಎಕ್ಸ್ಟ್ರಾ ನೀರನ್ನು ಹಾಕಬಾರ್ದು. ಇದು ಕರೆಕ್ಟಾಗಿದೆ. ಇವಾಗ ನೋಡಿ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ಈ ಥರ ಅಂಬೋಡಿ ಅಥವಾ ಪಕೋಡ ಅಂತಂದು ಹೇಳ್ಬೋದು. ಈ ಥರ ನೋಡಿ, ಈ ಥರ ಹೆಬ್ಬಟ್ಟು ಸಹಾಯದಿಂದ ಅಥವಾ 2 ಕೈ ಅಂಗೈ ಸಹಾಯದಿಂದನೂ ಮಾಡ್ಕೋಬೋದು. ಈ ಥರ ತುಂಬ ಬೇಗ ಆಗುತ್ತೆ. ಇದು ಸಾಯಂಕಾಲ ಟೀ ಜೊತೆ ಅಂತೂ ಸೂಪರಾಗಿರುತ್ತೆ ನೋಡಿ. ಈ ರೀತಿ ತುಂಬ ದಪ್ಪ ಏನು ಬೇಡ, ಸ್ವಲ್ಪ ತೆಳು ಇದ್ದರೆ ಪರವಾಗಿಲ್ಲ. ನೋಡಿ ಈ ಸೈಜಲ್ಲಿ ಮಾಡಿಕೊಂಡು ತೊಗೊಂಡಿದ್ದೀನಿ ನಾನು. ಈ ಥರ ಬಾಲ್ ಶೇಪ್ ಮಾಡಿಕೊಂಡು ಈ ಥರ ಕೈಯಿಂದ ಈ ಥರ ಪ್ರೆಶ್ ಮಾಡಿಕೊಂಡು ಸೈಡೆಲ್ಲ ಈ ಥರ ಮಾಡ್ಕೊಳ್ಳಿ ನೋಡಿ. ಇವಾಗ ನಾನು ಒಂದು 4 ಮಾಡಿ ತೊಗೊಂಡಿದ್ದೀನಿ. ನೀವು ಫಸ್ಟೇ ಎಲ್ಲವನ್ನೂ ಮಾಡಿಟ್ರು ಪರವಾಗಿಲ್ಲ. ಇವಾಗ ಎಣ್ಣೆ ಕಾದಿದೆ ನೋಡಿ, ಒಂದೊಂದನ್ನೇ ಹಾಕ್ತಾಯಿದ್ದೀನಿ ನೋಡಿ. ಈ ರೀತಿ ಒಂದೊಂದನ್ನೇ ಹಾಕ್ಕೊಂಡು, ನಿಮಗೆ ಜಾಸ್ತಿ ಬೇಡ 4 ಜಾಸ್ತಿ ಆಗುತ್ತೆ ಫ್ರೈ ಮಾಡೋಕ್ಕಂದರೆ 3 ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ನಾನು 4 ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನಿಧಾನವಾಗಿ ಹಾಕಬೇಕು, ಎಣ್ಣೆ ಸಿಡಿತಾ ಇರುತ್ತೆ, ಅದಕ್ಕಾಗಿ ನಿಧಾನವಾಗಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು 2 ಸೈಡು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಬಿಸಿ ಇರುವಾಗಲೇ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಅನಿಸೋದೇ ಇಲ್ಲ ಅವಲಕ್ಕಿಯಿಂದನೇ ಮಾಡಿರೋದ ಅಂತ. ಇವಾಗ ಎಕ್ಸ್ಟ್ರಾ ಅವಲಕ್ಕಿ ಇದ್ದಾಗ ಈ ಥರ ಮಾಡ್ಕೊಳ್ಳಿ. ನೀವು ಪದೇ ಮಾಡ್ಕೊತಾ ಇರ್ತೀರ, ಅಷ್ಟು ಚೆನ್ನಾಗುತ್ತೆ. 2 ಸೈಡು ಚೆನ್ನಾಗಿ ಇದನ್ನು ಹೊಳಿಸಿ ಬೇಯಿಸ್ಕೋಬೇಕು ನೋಡಿ. ಇವಾಗ ಕರೆಕ್ಟಾಗಿ ಚೆನ್ನಾಗಿ ಬೆಂದಿದೆ ಇದು ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ತೆಗಿತಿದ್ದೀನಿ ನೋಡಿ. ಒಂದೊಂದನೇ ತೆಗಿಬೇಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗೆ ಮೆತ್ತಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಟೇಸ್ಟಿಯಾಗಿರೋಂಥ ಅವಲಕ್ಕಿ ಪಕೋಡ ರೆಡಿಯಾಗಿದೆ. ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಅವಲಕ್ಕಿ ಎಕ್ಸ್ಟ್ರಾ ಉಳಿದಾಗ ತುಂಬ ವೇಸ್ಟ್ ಆಗೋಕ್ಕಿಂತ ಈ ಥರ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿ ಇದೆ ಮಾಡೋದು ಮಾತ್ರ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದು ಅವಲಕ್ಕಿಯಿಂದ ಅಂತ ಯಾರಿಗೂ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಇದೇ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ.
ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.